ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕುಮಾರ್ ವ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಕೂದು ಸಪ್ರೇಟಾಗಿ ಬೇಯಿಸೋಕ್ಕಿಟ್ಟು ಈ ಕಡೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪನ್ನ ಹಾಕಬೇಕು. ಚಿಟಪಟ ಅದು ಕೂಡ ಸ್ವಲ್ಪ ಚಿಟಪಟ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಅದು ಕೆಂಪಾಗಿ ರೋಸ್ಟ್ ಆಗೋವರೆಗೂ ಅದನ್ನು ಕೈ ಆಡಬೇಕು. ಈರುಳ್ಳಿ ಕೈ ಆಡಿದ ನಂತರ ನೆಕ್ಸ್ಟ್ ಬಂದು ಟೊಮಟೊ ಹಾಕಬೇಕು. ಟೊಮಟೊನೂ ಕೂಡ ಫ್ರೈ ಆಗಬೇಕು. ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಹಾಕಬೇಕು. ಉಪ್ಪು ನೋಡ್ಕೊಂಡು ಹಾಕಬೇಕು. ನೆಕ್ಸ್ಟು ಈ ಕಡೆ ತರಕಾರಿ ಬೇಯಿಸೋಕೆ ಇಟ್ಟಿದ್ವಲ್ಲ ಆ ತರಕಾರಿಲಿರೋ ನೀರೆಲ್ಲ ತೆಗೆದು ಅದನ್ನು ಕೂಡ ಹಾಕ್ಕೊಬೇಕು. ಅದು ಹಾಕಿದ್ಮೇಲೆ ನಾವು 1 ಲೋಟ ರವೆ ತೊಗೊಂಡಿದ್ದೀವಿ, ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀವಿ. ಯಾವುದ್ರಲ್ಲಿ ನಾವು ತೊಗೋತೀವೋ ಅದ್ರ ಪ್ರಕಾರವಾಗಿ ಅಳತೆ ಹಾಕ್ಕೊಬೇಕು. ನೀರಲ್ಲಿ ವ್ಯತ್ಯಾಸ ಆಗೋದ್ರಿಂದನೇ ಏರುಪೇರು ಆಗೋದು. ಅದರಿಂದ ಯಾವ ಲೋಟ ತೊಗೋತೀವೋ ನಾವು ಏನು ತೊಗೋತೀವೋ ಅದರಲ್ಲಿ ತಕ್ಕಂಗೆ ನೀರು ಹಾಕ್ಕೊಬೇಕು. ಅಷ್ಟೊತ್ತಿಗೆ ಈ ಕಡೆ ರವೆ ಹುರ್ಕೊಂಡಿರ್ತೀವಿ, ಈ ಕಡೆ ಉಪ್ಪಿಟ್ಟು ನೀರು ಕುದೀತಾ ಇರುತ್ತೆ. ಆ ರವೆ ಹುರಿದಿರೋ ರವೆನ ತೆಗೆದು ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಉರಿ ಜಾಸ್ತಿ ಎಲ್ಲಿರುತ್ತೆ ಗ್ಯಾಸ್ ಸ್ಟವ್ನ ನೆಕ್ಸ್ಟು ಸಿಮ್ಗೆ ಇಟ್ಕೊಬೇಕು, ಇಲ್ಲಾಂದರೆ ಅಡಿಯಲ್ಲಿ ಅಂಡತ್ಕೊಳುತ್ತೆ, ಮೇಲೆಲ್ಲ ಕೈಗೆ ಆರುತ್ತೆ. ಸೊ ಅದರಿಂದ ಸಿಮ್ ಮಾಡ್ಕೊಬೇಕು. ನೆಕ್ಸ್ಟು ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡಬೇಕು. ಮತ್ತೆ ಎಲ್ಲ ಹಿಂಡಿದ್ಮೇಲೆ ಮತ್ತೆ ಎಲ್ಲನೂ ಫುಲ್ಲು ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಮುಚ್ಚಟ್ಟೆ ಮುಚ್ಚಿ 2 ನಿಮಿಷ ಅದಾದಮೇಲೆ ಸಿಮ್ಮಲ್ಲಿ ಇಟ್ಟಿರಬೇಕು. ರೆಡಿ ಆಗುತ್ತೆ. ಅದಾದಮೇಲೆ ತಿನ್ನೋಕೆ ರೆಡಿ, ಟೇಸ್ಟಿಯಾಗಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು.